SIR ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೋಟರ್ ರೋಲ್ ರಿವಿಷನ್ ಇಸ್ ಕಂಪಲ್ಸರಿ ಅಂಡ್ ಇಟ್ ಇಸ್ ದ ರೈಟ್ ಆಫ್ ದ ಎಲೆಕ್ಷನ್ ಕಮಿಷನ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. SIR 30 ಜೂನ್ನಿಂದ 29 ಜುಲೈ ತನಕ ನಡೀತದೆ. ಆಮೇಲೆ ಡ್ರಾಫ್ಟ್ ರೋಲನ್ನು 5 ಆಗಸ್ಟಿಗೆ ನಾವು ಪಬ್ಲಿಷ್ ಮಾಡ್ತೇವೆ. ಈಗಾಗಲೇ 2026 ಪೂರ್ವ ಪರಿಷ್ಕರಣೆಗೆ ನಾವು ಏನು ನೋಡಿದರೆ 2002 ಮತದಾರ ಪಟ್ಟಿಗೆ ಹಾಗೂ 2025 ಮತದಾರ ಪಟ್ಟಿಯನ್ನು ಮ್ಯಾಪಿಂಗ್ ಮಾಡುವ ಸಂದರ್ಭದಲ್ಲಿ ಕನಿಷ್ಠ 76% ಪ್ರಗತಿಯಾಗಿದೆ. ಅಂದರೆ ಔಟ್ ಆಫ್ ದ ಟೋಟಲ್ ಆಫ್ 1.03 crores ವೋಟರ್ಸ್, 1,03,82,000 ವೋಟರ್ಸ್ ಏನಿದೆ, ಅಂದರೆ ರೌಂಡೆಡ್ ಆಫ್ ಟು 1,04,00,000 ವೋಟರ್ಸ್ನಲ್ಲಿ 79 ಲ್ಯಾಕ್ ವೋಟರ್ಸ್ ಅನ್ನು ನಾವು ಈಗಾಗಲೇ ಮ್ಯಾಪ್ ಮಾಡಿಟ್ಟಿದ್ದೀವಿ. SIR ಪ್ರಕ್ರಿಯೆ ಶುರುವಾಗಿದೆ, ನಮಗೆಲ್ಲ ಗೊತ್ತಿದೆ. ಇದು ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ 2026 ಆಗಿರ್ತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ BLOs 30 ಜೂನ್ನಿಂದ 29 ಜುಲೈವರೆಗೂ. ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ರೋಲ್ 5 ಆಗಸ್ಟ್ 2026. ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ 5 ಆಗಸ್ಟಿಂದ 4 ಸೆಪ್ಟೆಂಬರ್ ತನಕ. ನೋಟಿಸ್ ಫೇಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಇರುವುದು 5 ಆಗಸ್ಟಿಂದ 3 ಅಕ್ಟೋಬರ್ ತನಕ. ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರಲ್ ರೋಲ್ 7 ಅಕ್ಟೋಬರ್ ಇದು ಶೆಡ್ಯೂಲ್ ಇರ್ತದೆ. ಇದರ ಪ್ರಕಾರ ಈಗಾಗಲೇ ಓಕೆ ಸರ್, ಈ SIR ತುಂಬ ರಾಜಕೀಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ ಸರ್. ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿದೆ. ಆದರೆ ಇತ್ತೀಚೆಗೆ ತುಂಬ ಪಕ್ಷಗಳ ನಡುವೆ ಜಿದ್ದಾಜಿದ್ದಿ ಕಾರಣ ಆಗ್ತಾ ಇದೆ. ಜನರು ತುಂಬ ಗೊಂದಲದಲ್ಲಿದ್ದಾರೆ. ಈ ನಡುವೆ ಡಾಕ್ಯುಮೆಂಟ್ಸ್ಗಳಿಗೆ ಸಂಬಂಧಪಟ್ಟಂಗೆ ಹೆಂಗೆ ತಯಾರಿ ಮಾಡ್ಕೊಳ್ಬೇಕು, ಇದರ ನಡುವೆ ಮತ್ತೊಂದು ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಸರ್. ಈಗ ನಮ್ಮ ವಿದೇಶಾಂಗ ಸಚಿವರು S ಜಯಶಂಕರ್ ಅವರು, ಇಲ್ಲ ನಾವು ಈ ಪಾಸ್ಪೋರ್ಟ್ ಏನಿದೆ ಅದು ಕೂಡ ಪೌರತ್ವದ ದಾಖಲೆ ಅಲ್ಲ ಅನ್ನುವಂಥದ್ದು ಕೂಡ. ಹಾಗಿದ್ದ ಮೇಲೆ ವೋಟ್ ಮಾಡ್ತಾ ಇರೋರು ಭಾರತೀಯರು ಹೌದಾ ಅಲ್ವಾ ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಟಾಪಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಸರ್. ಹಾಗಾಗಿ ಮತದಾರರನ್ನು ನಾವು ಹೇಗೆ ಅವರ್ ಮಾಡ್ಬೋದು ಸರ್ ಇದಕ್ಕೆ ಸಂಬಂಧಪಟ್ಟಂಗೆ? ಪಾಸ್ಪೋರ್ಟ್ದು ಇದಕ್ಕೂ ಸಂಬಂಧ ಬೀಳಲ್ಲ. ಹಾಂ, ಅಲ್ಲ ಅದಕ್ಕೂ ಕೂಡ ಈ ಡಾಕ್ಯುಮೆಂಟ್ ಆಗುತ್ತದು. ಈ SIR ಅಲ್ಲಿ ಆಧಾರ್ ಕಾರ್ಡು ಎಲ್ಲ ಪಾಸ್ಪೋರ್ಟ್ದು ಸರಿನೇ ಇದೆ. ಯಾಕಂದ್ರೆ ಪಾಸ್ಪೋರ್ಟ್ ಅಂದ್ರೆ ಯಾರಿಗಾದ್ರೂ ಕೊಡ್ಬೋದಲ್ಲ, ವಿದೇಶದಿಂದ ಬರ್ತಕ್ಕಂಥವ್ರಿಗೂ ಕೊಡ್ಬೋದು. ಹೌದು, ಹೌದ್ರಾ? ಇಲ್ಲೇ ವಿದೇಶಕ್ಕೆ ಹೋಗ್ಲಿಕ್ಕೆ ಬೇಕಾಗಿರೋ ಒಂದು ಡಾಕ್ಯುಮೆಂಟ್ ಬರ್ತಕ್ಕಂಥದ್ದು ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಏನಪ್ಪ ಅಂದ್ರೆ NRI ಹೋಗ್ತಾರಲ್ಲ ಅವ್ರಿಗೆಲ್ಲ ಕೊಡ್ತಾರೆ. ಆದರೆ ಒಂದೇನಂತ ಹೇಳಿದ್ರಪ್ಪ ಅಂದರೆ, ನೀವು ಹೇಳ್ದಂಗೆ ಇಲ್ಲಿ SIR ಮುಂಚೆಯಿಂದ ನಡ್ಕೊಂಡು ಬಂದಿದ್ರು ಕೂಡ. ಹೌದು. ಇತ್ತೀಚಿನ ವರ್ಷಗಳಲ್ಲಿ ಅದು ಇತ್ತೀಚಿನ ಮತ್ತು 1-2-3 ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರಪ್ಪ ಅಂದ್ರೆ ಅದೊಂದು ರಾಜಕೀಯ ಅಸ್ತ್ರ ಆಗಿಬಿಟ್ಟಿದೆ. ಮುಂಚೆ ಮಾಡ್ತಾ ಇದ್ರು, ಆಗ್ತಾಯಿತ್ತು, ಯಾರು ಕೇರ್ ಮಾಡ್ತಿರ್ಲಿಲ್ಲ. ಈಗ ನೋಡಿ ಅದು ಏನಂತಾರಪ್ಪ ಅಂದರೆ SIR ಅಂತೇಳಿ ಆದಮೇಲೆ ಬಂಗಾಳದಲ್ಲಿ ಏನಪ್ಪ ಅಂದ್ರೆ 98% ಏನಪ್ಪ ವೋಟಿಂಗ್ ಆಯಿತು. ಹೌದ್ರಾ? ಅಷ್ಟೊಂದು ಮಟ್ಟದಲ್ಲಿ ಒಂದು ಮತದಾರರ ಜಾಗೃತಿ ಬಂದದ್ದು ಫಸ್ಟ್ ಟೈಮ್. ಇಲ್ಲಿನೂ ಸಹಿತ ಏನಪ್ಪ ಅಂದರೆ ಈಗ ಕಾಂಗ್ರೆಸ್ ಏನಪ್ಪ ಅಂದ್ರೆ ತೀವ್ರ ರೂಪದಲ್ಲಿ ಏನಪ್ಪ ಅಂದ್ರೆ ಅದನ್ನು ಏನಪ್ಪ ಅಂದ್ರೆ ಮಾಡ್ತಾ ಇದೆ. ಎಲ್ಲರಿಗೂ ಏನಪ್ಪ ಅಂದ್ರೆ ಯಾರ್ಯಾರು ತಮ್ಮ ವೋಟ್ ಬ್ಯಾಂಕ್ ಇದೆ ಅವರೆಲ್ಲರಿಗೂ ಏನಪ್ಪ ಅಂದ್ರೆ ವೋಟರ್ಸ್ ಲಿಸ್ಟ್ನಲ್ಲಿ ಇರುವಂಗೆ ನೋಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅವರು ಕರೆ ಕೊಟ್ಟಿದ್ದಾರೆ BK ಹರಿಪ್ರಸಾದ್ ಅವರು. ಏನಂದರೆ ಎಲ್ಲರೂ ಏನಪ್ಪ ಅಂದ್ರೆ ಆಯಾ ಬೂತು ಲೆವೆಲ್ನಲ್ಲಿ ಏನಪ್ಪ ಅಂದ್ರೆ ಕೆಲಸ ಮಾಡಬೇಕು, ಶಾಸಕರು ಕೆಲಸ ಮಾಡಬೇಕು, KPCC ಮತ್ತು DCC ಎಲ್ಲ ತಾಲೂಕಾ ಕಾಂಗ್ರೆಸ್ಸು ಎಲ್ಲ ಇದ್ರೊಳಗಡೆ ಇನ್ವಾಲ್ವ್ ಆಗಿ ಏನಪ್ಪ ಅಂದ್ರೆ ಸರಿಯಾದ ರೀತಿಯಿಂದ SIRನ ಏನಪ್ಪ ಅಂದ್ರೆ ನಾವು ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ. ಅಲ್ಲಿನೂ ಸಹಿತ SIRನಲ್ಲಿ ಏನಂತ ಹೇಳಿದ್ರೆ 1 ತಿಂಗಳ ಏನೋ ಟೈಮ್ ಕೊಡ್ತಾರೆ. ಅದು 1 ತಿಂಗಳು ಸಾಲಿಕ್ಕಿಲ್ಲ ಅಂತಕ್ಕಂಥದ್ದು. ಹೌದಲ್ಲ? ಸಾಕಾಗೋದಿಲ್ಲ. ಆಮೇಲೆ ಏನಾಗ್ಬಿಡ್ತೈತೆ, ಅವರು ಏನು ಅಬ್ಜೆಕ್ಷನ್ ಹಾಕಿದಾರಪ್ಪ ಅಂದರೆ ಅದು ಅಕ್ಟೋಬರ್ನಲ್ಲಿ ಏನಪ್ಪ ಅಂದ್ರೆ ಫೈನಲ್ ಬಂದ್ಬಿಡುತ್ತೆ. ಹೌದು. ಅದು ಅಬ್ಜೆಕ್ಷನ್ಗಳು ಹಾಗೆ ನಡ್ಕೋತ ಹೋಗ್ಬೋದು. ಹೌದು. ಅದಕ್ಕೇನು ಪರಿಹಾರ? ಹೌದ್ರ? ಅದನ್ನು ಒಂದು ಪಾಯಿಂಟ್ ಇದೆ. ಹೌದು. ಈಗ ನೀವು ಅಬ್ಜೆಕ್ಷನ್ ಯಾರ್ಯಾರು ಹಾಕಿದ್ದಾರೆ ಅವ್ರನ್ನೆಲ್ಲವ್ರನ್ನ ಏನಪ್ಪ ಅಂದ್ರೆ ತೀರ್ಮಾನ ಆದ್ಮೇಲೆ ಫೈನಲ್ ಮಾಡಬೇಕಲ್ಲ ನೀವು. ಈಗ ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ 34 ಲಕ್ಷ ಜನ ಹೋಗಿದ್ದಾರೆ ಸರ್ ಕೋರ್ಟ್ಗೆ.
ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅಲ್ಲ, ನಾನು ಹೇಳ್ತಕ್ಕಂಥದ್ದು ಅದೇ ಈಗ ಹಾ. ಈಗ ನೀವು ಅಬ್ಜೆಕ್ಷನ್ ಹಾಕಿ ಅಂತ ಹೇಳಿದ್ರೆ ಒಂದು ಈಗ ಸದ್ಯಕ್ಕೆ ಅವ್ರ ರೈಟ್ಸ್ ಕರ್ವ್ ಮಾಡಿದಂಗಲ್ಲ. ಹೌದು. ಹೌದಾ, ಅಬ್ಜೆಕ್ಷನ್ ಹಾಕಿದ್ರು, ಆಮೇಲೆ ಏನಪ್ಪ ಅಂದ್ರೆ ರೈಟ್ಸ್ ಇಲ್ಲ, ಹೌದು. ವೋಟ್ ಹಾಕ್ಲಿಕ್ಕೆ ಆಗಲಿಲ್ಲ. ಮತ್ತೆ ಯಾವಾಗ ಅವ್ರಿಗೆ ತೀರ್ಪು ಬರ್ತೈತೆ ಅವಾಗ ಏನಪ್ಪ ಅಂದ್ರೆ ಆಯ್ತಲ್ಲ, ಅದು ಅವ್ರಿಗೆ ಏನಪ್ಪ ಅಂದ್ರೆ ವೋಟಿಂಗ್ ಪವರ್ ಬಂದಂಗೆ ಆಗುತ್ತೆ. ಹಾಗಾಗಿ ಇಲ್ಲಿ ಏನಂತ ಹೇಳಿದ್ರೆ ಒಂದು ಪಾರದರ್ಶಕತೆಯನ್ನು ಏನಪ್ಪ ಅಂದ್ರೆ ಮೇಂಟೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಆಮೇಲೆ ಏನಪ್ಪ ಅಂದ್ರೆ ಯಾರು ವೋಟರ್ಸ್ ಇದ್ದಾರೆ ಅವ್ರು ನಿಜವಾದ ವೋಟರ್ಸು, ಅವ್ರ ಹಕ್ಕುಗಳ ರಕ್ಷಣೆನೂ ಆಗಬೇಕು. ಅದು ಆಗದ ಹೊರತು ಯಾರು ಅನಧಿಕೃತವಾಗಿ ಬಂದಿದ್ದಾರೆ, ಯಾರು ನುಸುಳುಕೋರಿದ್ದಾರೆ ಅವ್ರನ್ನೆಲ್ಲ ಅದು ಹೊರಗಟ್ಟೋದು ಅದೆಲ್ಲ ಏನಪ್ಪ ಅಂದ್ರೆ ಸರಿಯಾದ ಕ್ರಮನೇ. ಹೌದು. ಅದ್ ನಾವು ಏನಪ್ಪ ಅಂದ್ರೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥದ್ದಲ್ಲ, ಆಂಟಿ ನ್ಯಾಷನಲ್ ಆಗಿಬಿಡುತ್ತೆ. ಹೌದಾ, ಹೀಗೆ ಇದು SIR ಅಂತ ಹೇಳಿದ್ರಪ್ಪ ಅಂದ್ರೆ ಈಗ ಯಾವುದೋ ಒಂದು ಈ ನಮ್ಮ ಸಂಪ್ರದಾಯದಲ್ಲಿ ಒಂದು ಹೆಣ್ಮಗಳು ಏನಪ್ಪ ಅಂತಂದ್ರೆ ಒಬ್ಬರ ಮನೆಗೆ ಗಂಡನ ಮನೆಗೆ ಬರಲ್ಲ ಅಂತಂದ್ರೆ ಮೊದಲು ಅಲ್ಲಿ ಇರ್ತೈತೆ, ಆಮೇಲೆ ಇಲ್ಲಿ ಬಂದ್ಬಿಡ್ತದೆ, ಡಬಲ್ ಆಗಿಬಿಡುತ್ತೆ. ಹಾಗೆ ಅಂಥವ್ನ ಏನಪ್ಪ ಅಂದ್ರೆ ಯಾವ ರೀತಿ ಮಾಡ್ಕೋಬೇಕು. ಕೆಲವೊಂದು ಬರೀ ಒಂದು ಇದರೊಳಗಡೆ ಇರ್ತಾವೆ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ನಲ್ಲಿ ಇರ್ತಾವೆ, ಅದನ್ನು ಆರೋಪಗಳು ಕೇಳಿ ಬರ್ತಾ ಇದೆ. ಅಲ್ಲ, ಈಗ ಅದಕ್ಕೆ AI ತಂದಿದ್ದಾರೆ ಸರ್. ಈಗ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಏನೋ ತಂದಿದ್ದಾರೆ. ಅದೇ ಏನ್ ಮಾಡುತ್ತೆ, ಅಷ್ಟು ರಿಜೆಕ್ಟ್ ಮಾಡ್ತಾರೆ. ಹೌದಾ, ಒಂದು ಸ್ಪೆಲ್ಲಿಂಗ್ ಆಯ್ತಂದ್ರೂ ಸಹಿತ ಈ ಪಾಸ್ಪೋರ್ಟ್ ಆಫೀಸಿಗೆ ಹೋಗ್ರಿ ನೀವು, ಹೌದಾ, ನೀವು ಏನಪ್ಪ ಅಂದ್ರೆ ರಾಠೋಡ್ ಅಂತಿದ್ರಪ್ಪ ಅಂದ್ರೆ ಮತ್ತೆ ರಾಠೋಡ ಅಂತೇಳಿ ಬಂತಂದ್ರಪ್ಪ ಅಂದ್ರೆ ಹೋಗುತ್ತೆ ಅಲ್ಲಿ. ನೀವು ರಾಠೋಡ್ ಅಂದ್ರೆ ಬರೇ ಅಲ್ಲಿ ಕೊನೆಗೆ D ಅಷ್ಟೇ ಬರ್ಬೇಕು, ಹಂಗಿರ್ತೈತಿ. ಇದು DA ಬಂತಂದ್ರಪ್ಪ ನೀವು ಅಲ್ಲ ರಾಠೋಡ್ ಅಂತ. ಹೌದು, ಹಾಗ ಆಗ್ಬಾರ್ದು ಅಂತ. ಅದಕ್ಕೆ ಇದು ಏನಪ್ಪ ಅಂದ್ರೆ ಒಂದು ಎರಡರ ಮಧ್ಯೆ ಎಲ್ಲೋ ಒಂದ್ ಕಡೆ ಏನಪ್ಪ ಅಂದ್ರೆ ಒಂದು ದಾರಿ ಕಂಡುಕೊಳ್ಬೇಕು ಅವಶ್ಯಕತೆ ಇದೆ. ಇದು ಇವ್ರದ್ದು ಏನಪ್ಪ ಅಂದ್ರೆ ಆಗಲೇಬಾರ್ದು ಅಂತಕ್ಕಂಥದ್ದು ಸರಿಯಲ್ಲ. ಹೌದು, ಆಗಬೇಕು, ಹಿಂಗೆ ಏನೋ ಮಾಡಿ ಅವ್ರನ್ನ ಕಿತ್ತೆ ಹಾಕಿಬಿಡ್ಬೇಕು ಅಂತಕ್ಕಂಥದ್ದು ಸರಿಯಲ್ಲ. ನಿಜವಾದ ವೋಟರ್ಸ್ ಏನಿದ್ರೆ ಅವ್ರ ಹಕ್ಕುಗಳ ರಕ್ಷಣೆ ಆಗಬೇಕು ಮತ್ತು ಸರಿಯಾದ ರೀತಿಯಿಂದ ಪಾರದರ್ಶಕವಾಗಿ ಏನಪ್ಪ ಅಂದ್ರೆ ಒಂದು ಲಿಸ್ಟ್ ಅನೌನ್ಸ್ ಆಗಬೇಕು, ವೋಟರ್ಸ್ ಲಿಸ್ಟ್.